ಬೆಂಗಳೂರಿನಲ್ಲಿ ಬಕೆಟ್ ನೀರಿಗೆ ಬಿದ್ದು ಆ ಮಗು ಸಾವನ್ನಪ್ಪುತ್ತೆ. ಅದನ್ನು ನೋಡಿ ತಾಯಿ ತನ್ನ ಬದುಕು ಕೂಡ ಅಂತ್ಯ ಮಾಡಿ ಬಿಡ್ತಾಳೆ. ಅವಳು ಹಾಗೆ ಮಾಡದ ಹೋಗಿದ್ರೆ ನಾವು ಆಕೆನ ಸುಮ್ಮನೆ ಬಿಡ್ತಿದ್ವಾ? ಏನು ಮಾತಾಡ್ತಿದ್ದೀಯಾಳ ಅಂತ ಕೇಳ್ಬೇಡಿ, ಈ ವಿಡಿಯೋ ಫುಲ್ ನೋಡಿ. ಯಾಕೆ ಈ ರೀತಿ ಮಾತಾಡ್ತಿದ್ದೀನಿ ಅಂದ್ರೆ, ಈ ರೀತಿ ಮಾತಾಡೋದಕ್ಕೆ ಕಾರಣ 2024ರಲ್ಲಿ ನಡೆದ ಆ ಘಟನೆನು ನಾವು ನೆನಪಿಸ್ಕೊಳ್ಬೇಕು. ಬನ್ನಿ ವಿಷಯದ ಕಡೆಗೆ ಹೋಗೋಣ. ಬೆಂಗಳೂರಿನಲ್ಲಿ ಒಂದು ಮನಕಲಕುವ ಘಟನೆ ನಡೆದಿದೆ. ಬಕೆಟ್ ನಲ್ಲಿ ಬಿದ್ದು ಮಗು ಸಾವನ್ನಪ್ಪುತ್ತೆ. ಅದನ್ನ ನೋಡಿದ ತಕ್ಷಣ ಆ ತಾಯಿ ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದೇ ಇಲ್ಲ, ಲೆಟರ್ ಬರೆದಿಟ್ಟು ತಾನು ಕೂಡ ತನ್ನ ಬದುಕನ್ನ ಅಂತ್ಯಗೊಳಿಸ್ತಾಳೆ. ಈ ಸುದ್ದಿ ನೋಡಿದಾಗ ನಮಗೆ ಅನ್ಸುತ್ತೆ, ಅಯ್ಯೋ ಪಾಪ, ಆಕೆ ದುಡುಕಿನ ನಿರ್ಧಾರ ತೆಗೆದುಕೊಳ್ಬಾರ್ದಾಗಿತ್ತು. ಆದ್ರೆ ಒಂದು ವಿಷಯ ಇದೆಯಲ್ಲ, ಆಕೆಯನ್ನು ನಾವು ನೆಮ್ಮದಿಯಾಗಿ ಇರ್ಲಿಕ್ಕೆ ಬಿಡ್ತಿದ್ವಾ? ಅದು ನಾವು ಕ್ವಶನ್ ಮಾಡ್ಬೇಕು. ನಾವು ಅಂದ್ರೆ ಯಾರು? ಈ ಸಮಾಜ, ಕುಟುಂಬಸ್ಥರು ಯಾರು ಆಕೆಗೆ ನೆಮ್ಮದಿ ಎಂಬುದನ್ನು ಕೊಡ್ತಿದ್ರ? ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, 2024ರಲ್ಲಿ ಒಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಚೆನ್ನೈನಲ್ಲಿ ನಡೆದಿರೋದು. ತಾಯಿ ಕೈಯಿಂದ ಸ್ಲಿಪ್ ಆಗಿ ಮಗು ಕೆಳಗೆ ಬೀಳುತ್ತೆ. ಆದ್ರೆ ಅದೃಷ್ಟವಶಾತ್ ಆ ಮಗು ಫಸ್ಟ್ ಫ್ಲೋರ್ ಅಲ್ಲಿ ಸಿಕ್ಕಾಕೊಂಡ್ ಬಿಡುತ್ತೆ. ಇದನ್ನ ನೋಡಿ ಎಲ್ಲ ಬೊಬ್ಬೆ ಹಾಕ್ತಾರೆ ಜನ. ಆ ಸಮಯದಲ್ಲಿ ಸಿಕ್ಕಾಬಟ್ಟೆ ಸ್ಪಂದಿಸಿದ್ರು. ಬೆಡ್ಶೀಟ್ ಎಲ್ಲ ತಂದು ಹಿಡಿದು ಮಗುನ ಬಚಾವ್ ಮಾಡ್ತಾರೆ. ಮಗುಗೇನು ಪೆಟ್ಟಾಗಲ್ಲ, ಸಣ್ಣ ಪುಟ್ಟ ಮೈನರ್ ಇಂಜುರಿಯಿಂದ ಮಗು ಬಚಾವ್ ಆಗುತ್ತೆ. ಮಗು ಬಚಾವಾಯ್ತು ತಂದು ಕಡೆ ಖುಷಿ ಆದ್ರೆ, ಈ ಜನ ಅಂದ್ರೆ ನಾವು, ಈ ಸಮಾಜ ಆಕೆಯನ್ನು ಸುಮ್ಮನೆ ಬಿಡುತ್ತಾ? ಇಲ್ವೇ ಇಲ್ಲ. ಎಷ್ಟು ಟ್ರೋಲ್ ಮಾಡುತ್ತೆ ಅಂದ್ರೆ, ಆಕೆಯನ್ನು ಕೇರ್ಲೆಸ್ ಮದರ್ ಅಂತ ಕರೀತಾರೆ. ಎಲ್ಲರೂ ಅವಾಗ ವಿಡಿಯೋ ಕೊಡೋಣ ಅಷ್ಟೇ, ತಾಯಿ ಏನು ಅಬ್ಸರ್ವ್ ಮಾಡಲ್ಲ, ಮಕ್ಕಳು ಹೀಗೆ ಕೇರ್ಲೆಸ್ ಆಗಿ ಬಿಟ್ರೆ ಹೇಗೆ, ಆ ರೀತಿಯಲ್ಲಿ ಎಲ್ಲರೂ ಕ್ವಶನ್ ಮಾಡ್ತಾರೆ. ಆ ಕೇರ್ಲೆಸ್ ಮದರ್ ಪಟ್ಟದಿಂದಾಗಿ ಆಕೆ ಈ ಘಟನೆ 2024 ಏಪ್ರಿಲ್ 28ಕ್ಕೆ ನಡೆದ್ರೆ, ಮೇ 19ಕ್ಕೆ ತಾನು ತನ್ನ ಬದುಕನ್ನೇ ಇಲ್ಲ ಹಾಕ್ಸ್ಬಿಡ್ತಾಳೆ. ಆಗ ಯೋಚನೆ ಮಾಡಿ, ಇವತ್ತು ನಾವು ಈ ಪ್ರತಿಭಾ ಬಗ್ಗೆ ಮಾತಾಡ್ತೀವಿ, ಅಯ್ಯೋ ಪಾಪ ಹೇಳ್ತಿದ್ವಿ. ಒಂದು ವೇಳೆ ಆಕೆ ಬದುಕಿ ಉಳ್ದಿದ್ರೆ ಆಕೆಗೆ ಕೂಡ ಇದೇ ರೀತಿಯ ಟ್ರೀಟ್ಮೆಂಟ್ ಅಂತಾನೆ ಎಲ್ಲ ಕೊಡ್ತಿದ್ದು. ಈ ಸಮಾಜ ಹಾಗೆ. ಮೊನ್ನೆ ಹುಣಸೂರಿನಲ್ಲಿ ಅಷ್ಟೇ ಮಗು ದಾಸವಾಳ ನುಂಗಿ ಉಸಿರು ಗಟ್ಟಿ ತೀರಿ ಹೋಗುತ್ತೆ. ಅವಾಗ್ಲೂ ಎಲ್ಲರೂ ಸ್ವಲ್ಪ ನೋಡ್ಕೊಳ್ಬೇಕು, ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಮಕ್ಕಳನ್ನ ಎಚ್ಚರಿಕೆಯಿಂದ ಎಷ್ಟು ನೋಡಿದ್ರು ಸಾಲಲ್ಲ ಈಗ. ಯಾಕೆಂದ್ರೆ ಈಗ ಎಷ್ಟೋ ಫ್ಯಾಮಿಲಿಗಳಲ್ಲಿ, ಯಾಕೆ ಮೆಜಾರಿಟಿ ಫ್ಯಾಮಿಲಿಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಗಂಡ ಹೆಂಡತಿ ಮಗು ಅಷ್ಟೇ ಇರೋದು. ಅದ್ರಲ್ಲೂ ಹೆಂಡತಿ ವರ್ಕಿಂಗ್ ಆದ್ರೆ ಅವಳಿಗೆ ಅಲ್ಲಿ ವರ್ಕಿಂಗ್ ಪ್ರೆಷರ್. ಇಲ್ಲಿ ನೋಡಿ, ಇಬ್ರು ಆ ಚೆನ್ನೈಲಿ ನಡೆದ ಘಟನೆಯಲ್ಲೂ ಆಕೆಯೂ ಟೆಕ್ಕಿ ಆಗಿದ್ಲು, ಇವಳು ಟೆಕ್ಕಿ ಆಗಿದ್ಲು. ಒಂದು ಜಾಬ್ ಮಾಡುವಾಗ ಆಕೆಗೂ ಎಲ್ಲರಂತೆ ವರ್ಕ್ ಪ್ರೆಷರ್ ಇರುತ್ತೆ. ನಿನಗೆ ಮಗು ಆಯ್ತು ಅಲ್ಲಿ ಕಂಪನಿನ ಸ್ವಲ್ಪ ಕೆಲಸ ಕೊಡಲ್ಲ, ವರ್ಕ್ ಪ್ರೆಷರ್ ಸೇಮ್ ಇರುತ್ತೆ. ಆ ಅದು ವರ್ಕ್ ಫ್ರಮ್ ಆಫೀಸ್ ಆದ್ರೆ ಪುನಃ ಒಂದಿಷ್ಟು ರಿಲ್ಯಾಕ್ಸ್ ಆದ್ರೆ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಅಂದಾಗ ಸಿಕ್ಕಾಬಟ್ಟೆ ಪ್ರೆಷರ್. ಅದು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ದವ್ರನ್ನ ಕೇಳಿ ನೋಡಿ. ಅಷ್ಟೆಲ್ಲ ಪ್ರೆಷರ್ ತಕೊಂಡು ಅವಳು ಮಗನ ಹ್ಯಾಂಡಲ್ ಮಾಡಿ, ಜೊತೆಗೆ ಮನೆ ಕೆಲಸನೂ ಮುಗಿಸಿ, ಒಂದು ಬಟ್ಟೆ ಒಣಗಾಕಕ್ಕೆ ಹೋಗಿದ್ದ ಅಥವಾ ಒಣಗಾಕಿದ ತರಕ್ ಹೋಗಿದ್ದ ಏನೋ, ಅಷ್ಟರಲ್ಲೇ ಈ ಒಂದು ಘಟನೆ ನಡೆದು ಹೋಗಿದೆ. ಈ ಅವಘಡ ಸಹಿಸಕ್ಕಾಗದೆ ಆಕೆ ಕೂಡ ತನ್ನ ಪ್ರಾಣವನ್ನ ತೆಗೆದುಕೊಂಡ್ ಬಿಡ್ತಾಳೆ. ಈಗ ನಾನ್ ನಮ್ದೇ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನನ್ನ ಮಗನೊಮ್ಮೆ ಸ್ಕೂಲಿಗೆ ಕಳಿಸುವಾಗ ನಾನು ಬೈ ಮಿಸ್ಟೇಕ್, ಅವ್ರಿಗೊಂದು 3-4 ಯೂನಿಫಾರ್ಮ್ ಇದೆ, ಒಂದೊಂದ್ ದಿನಕ್ಕೆ ಒಂದೊಂದು ಯೂನಿಫಾರ್ಮ್. ಬೈ ಮಿಸ್ಟೇಕ್ ನಾನು ಟಿ ಶರ್ಟ್, ಬುಧವಾರ ಹಾಕ್ಬೇಕಾದ ಟಿ ಶರ್ಟ್ ನ ಶನಿವಾರದ ಟಿ ಶರ್ಟ್ ಕಲರಿಗೆ ಹಾಕಿ ಕಳಿಸ್ಬಿಟ್ಟೆ. ಅದಕ್ಕೆ ಎಲ್ಲರೂ ಮನೆಯವರೆಲ್ಲ, ನಿನಗೆ ಒಂದು ಮಗು ಇರೋದು, ಅದನ್ನ ನೋಡಕ್ ಆಗಲ್ವಾ, ಒಂದು ಯಾವ ಡ್ರೆಸ್ ಹಾಕಿ ಕಳಿಸ್ಬೇಕು ಗೊತ್ತಾಗಲ್ವಾ, ಅಷ್ಟೆಲ್ಲ ಹೇಳ್ತಾರೆ. ಆಗ ಯೋಚನೆ ಮಾಡಿ, ಈ ತಾಯಿ ಎಷ್ಟು ಎದ್ರು ಬೇಡ. ನಾವು ಏನೇ ಆಗ್ಲಿ, ಮಕ್ಳಿಗೆ ಏನೇ ಆದ್ರೂ ಅದಕ್ಕೆ ತಾಯಿ ರೆಸ್ಪಾನ್ಸಿಬಲ್, ಅಲ್ಲಿ ಬೇರೆ ಯಾರು ಬರಲ್ಲ. ತಾಯಿ ಒಬ್ಳೆ ಆಕೆ ಮಗಿಗೆ ಏನೇ ಒಂದು ಸಂಭವಿಸ ತಾಯಿ ಕಾರಣ. ಈ ರೀತಿಯ ಬ್ಲೇಮಿನಿಂದಾಗಿನೇ ಇವತ್ತು ಆ ಪ್ರತಿಭಾ ಅಂತ ಹೆಣ್ಮಗು ಈ ರೀತಿ ನಿರ್ಧಾರಕ್ಕೆ ಬಂದಿರ್ಲಬಹುದು. ಒಂದು ಕಡೆ ಮಗು ಇಲ್ಲಾತ ಒಂದು ದುಃಖ ಸಹಿಸಕ್ಕಾಗಲ್ಲ. ನೆಕ್ಸ್ಟ್ ಗಂಡನಿಗೆ ಏನೇ ಅನ್ಸರ್ ಹೇಳಿ, ಫ್ಯಾಮಿಲಿಗೆ ಏನೇ ಅನ್ಸರ್ ಹೇಳಿ, ಈ ಕ್ವಶನ್ ಬಂದಾಗ ಯಾರಾದ್ರೂ ಒಂದು ಕ್ಷಣ ನಡಗಿ ಬಿಡ್ತಾರೆ. ಇನ್ನಾದ್ರೂ ಅಷ್ಟೇ, ಒಂದು ತಾಯಿ ಇದ್ದಾಳೆ ಆದ್ರೆ ಅವಳನ್ನ ಜಡ್ಜ್ ಮಾಡಕ್ ಹೋಗ್ಬೇಡಿ ಯಾರು.
ಆಕೆ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸ್ತಾ ಇರ್ತಾಳೆ. ನೀನ್ ಹಾಗೆ ನೀನ್ ಹೀಗೆ ಅವಳನ್ನ ಜಡ್ಜ್ ಮಾಡ್ಲೇಬೇಡಿ. ಯಾಕಂದ್ರೆ ಅವಳು ಅದ್ರಲ್ಲೂ ವರ್ಕಿಂಗ್ ವಿಮೆನ್ ಅಲ್ಲ, ಅವಳು ಹಲವಾರು ಆಫೀಸ್ ವರ್ಕ್, ಅದ್ರ ಜೊತೆಗೆ ಮನೆ ಕೆಲಸ, ಅದರ ಜೊತೆಗೆ ಗಂಡನ ಬೇಕು ಬೇಡಗಳನ್ನ ನೋಡಿಕೊಳ್ಳೋದು, ಅತ್ತೆ ಮಾವ ಇದ್ರೆ ಅವ್ರನ್ನ ನೋಡ್ಕೊಳ್ಳೋದು, ಜೊತೆಗೆ ತನ್ನ ಮಗುನ ಕೆಲಸ. ಈ ಬೆಂಗಳೂರ್ಲೆಲ್ಲ 8 ತಿಂಗಳ ಮಗು 9 ತಿಂಗಳ ಮಕ್ಕಳನ್ನ ಕೇರ್ ಟೇಕರ್ ಅಂದ್ರೆ ಬೇಬಿ ಸಿಟ್ಟಿಂಗ್ ಎಲ್ಲ ನೋಡುವಾಗ ಒಂಥರ ಅಷ್ಟು ನೋವಾಗುತ್ತೆ. ಅಷ್ಟು ಪುಟಾಣಿಗಳನ್ನ ನಾವು ಒಂದು ಜಾಗ ತಗೊಂಡೋಗಿ ಬಿಟ್ಟು ನಂತರ ನಾವು ನಮ್ಮ ಕೆಲ್ಸಕ್ಕೆ ಹೋಗ್ತೀವಿ. ಯಾಕೆ ಹೋಗ್ತೀವಿ? ಒಂದು ಕಡೆ ಮಗುನ ಲೈಫ್ ಸೆಕ್ಯೂರ್ ಮಾಡ್ಬೇಕು ಅಂತೇಳಿ ಅನ್ನೋ ಒಂದು ತವಕ, ಇನ್ನೊಂದು ಕಡೆ ನಾವು ನಮ್ಮ ಮಗುನ ಆ ರೀತಿ ಬಿಟ್ಟು ಹೋಗಾಗ ಅದು ಆ ನೋವು ಅನುಭವಿಸಿದವರಿಗೆ ಅಷ್ಟೇ ಗೊತ್ತಿರುತ್ತೆ. ನಮ್ಮ ಮಗುನ ನಾವು ಯಾರ್ದೋ ಕೈಯಲ್ಲಿ ಕೊಟ್ಟು ಹೋಗುವಾಗ, ಅತ್ತೆ ಮಾವ ಅಥವಾ ಅಜ್ಜ ಅಜ್ಜಿ ಕೈಲಿ ಕೊಟ್ಟು ಹೋದ್ರೆ ನಮ್ಗೆ ಅಷ್ಟು ನೋವಾಗಲ್ಲ. ಯಾರೋ ನೋಡ್ಕೊಳ್ಳಕ್ಕೆ ತಳಿ ಬಂದಾಗ ಅವ್ರು ಹೇಗೆ ನೋಡ್ಕೊಳ್ತಾರೆ ಎಂಬ ಒಂದು ಆ ತಳಮಳ ಇದೆಯಲ್ಲ, ಅದು ಅನುಭವಿಸಿದವರಿಗೆ ಅಷ್ಟೇ ಗೊತ್ತಿರುತ್ತೆ. ಹಾಗಾಗಿ ಇನ್ಮೇಲೆ ಇಂಥ ಘಟನೆಗಳು ನಡೆದಾಗ ಯಾರು ಯಾವತ್ತಿಗೂ ತಾಯಿಯನ್ನು ದೂಷಿಸಕ್ಕೆ ಹೋಗ್ಬೇಡಿ. ಅವಳಿಗೆ ಆ ಸಂದರ್ಭದಲ್ಲಿ ನೀವು ಒಂದು ಸಪೋರ್ಟ್ ಆಗಿ ನಿಲ್ಲಿ. ಆವಾಗ ಅಟ್ಲೀಸ್ಟ್ ಅವಳ ಜೀವ ಆದ್ರೂ ಉಳಿಯುತ್ತೆ. ಇಲ್ಲದಿದ್ರೆ ಹೀಗೆ ಅವಳನ್ನ ಡಿಪ್ರೆಷನ್ಗೆ ಜಾರಿ ಹೋಗಂತೆ ಮಾಡ್ತಾರೆ. ನಮ್ದು ಇನ್ನು ಯೂತ್ ಆ ಪ್ರತಿಭೆ ಬದುಕಿದ್ರೆ ಎಷ್ಟು ಕಮೆಂಟ್ಗಳು ಆಕೆ ವಿರೋಧವಾಗಿ ಬರ್ತಿತ್ತು. ಮಗುನ ನೋಡ್ಕೊಳಕ್ ಆಗಲ್ಲ, ಬಕೆಟ್ ನಲ್ಲಿ ಯಾಕೆ ನೀರ್ ತುಂಬಿಡ್ಬೇಕು, ಅದ ಯಾಕೆ ಮಾಡ್ಬೇಕು. ಎಷ್ಟೇ ನೋಡಿದ್ರು ಸಾಕಾಗಲ್ಲ, ಎಷ್ಟೇ ನೋಡಿದ್ರು ನಾವು ಸಾಕಾಗಲ್ಲ. ಕಣ್ಣು ತಪ್ಪುವಷ್ಟರಲ್ಲಿ ಅವ್ರು ಏನೋ ಒಂದು ಮಾಡಿರ್ತಾರೆ. ಅದ್ರಲ್ಲೂ 6-7 ತಿಂಗಳ ನಂತರ ಈ 3-4 ವರ್ಷ ಆಗೋವರೆಗೆ ಆ ತಾಯಿಗೆ ಒಂದು ಕ್ಷಣನು ತನ್ನ ಮರ್ತಿರಕ್ ಆಗದೇ ಇಲ್ಲ. ಅಷ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು. ಅಷ್ಟು ನೋಡ್ಕೊಂಡಾಗ ಇಂತ ಒಂದು ಘಟನೆಗಳು ನಡೆದಾಗ ಪ್ಲೀಸ್ ಯಾವತ್ತೂ ಅವಳ ಸಪೋರ್ಟ್ಗೆ ನಿಲ್ಲಿ, ಅವಳನ್ನ ಬ್ಲೇಮ್ ಮಾಡಕ್ಕೆ ಹೋಗ್ಬೇಡಿ. ಮಗನ ಹೆತ್ತ ಮೇಲೆ ಅದನ್ನು ಬೆಳೆಸೋದು ತಾಯಿ ಒಬ್ಬಳ ಕರ್ತವ್ಯ ಆಗಿರಕ್ಕಿಲ್ಲ, ತಂದೆಯ ಪಾಲು ಕೂಡ ಅಷ್ಟೇ ಇರುತ್ತೆ. ಕೆಲವರಿಗೆ ಯೋಚನೆ ಇರುತ್ತೆ, ನಾನು ಫೈನಾನ್ಷಿಯಲಿ ಸಪೋರ್ಟ್ ಮಾತ್ರ ಕೊಟ್ರೆ ಸಾಕು, ಬಾಕಿ ಎಲ್ಲ ಅವಳೇ ನೋಡ್ಕೊಳ್ಬೇಕು ಅಂತ. ಅದ್ರಲ್ಲೂ ನಿಮ್ ವೈಫ್ ವರ್ಕಿಂಗ್ ವುಮೆನ್ ಆಗಿದ್ರೆ ನೀವು ಅಷ್ಟೇ ಒಂದು ಸಪೋರ್ಟ್ ಹಾಕಿ ಕೊಡ್ಬೇಕಾಗತ್ತೆ. ಒಂದು ಮಗು ಚೆನ್ನಾಗಿ ಬೆಳಿಬೇಕಂದ್ರೆ ಒಂದು ವೇಳೆ ಏನಾದೊಂದು ಅವಘಡ ನಡೆದ್ರು ಆಕೆಯನ್ನು ಫುಲ್ ದೂಷಿಸಕ್ಕೆ ಹೋಗ್ಬೇಡಿ ಯಾರು. ಯಾವಾಗ ನಾವು ಕೆಲವೊಂದು ವಿಷಯಗಳನ್ನು ನಡಿಬಾರ್ದಿಂತ ಘಟನೆಗಳು ನಡೆದಾಗ ನಾವು ಹೇಗೆ ನಡೆದುಕೊಳ್ತೀವಿ ಅದ್ರ ಮೇಲೆ ನಾವು ಕೆಲವರ ಜೀವನ ಉಳಿಸ್ಬೋದು. ಅವತ್ತು ಆ ರಮ್ಯಾ ಹುಡುಗಿನ ಉಳಿಸ್ಬೋದಾಗಿತ್ತು, ಇವತ್ತು ಈ ಪ್ರತಿಭೆನ ಉಳಿಸ್ಬೋದಾಗಿತ್ತು. ಅದ್ ಏನ್ ಮಾಡೋದು? ಈ ಕೊಂಕು ಮಾತುಗಳಿಗೆ ಅಂಕುಶ ಇಲ್ಲದಷ್ಟು ಟೈಮು ಈ ರೀತಿ ಘಟನೆಗಳಾದಾಗ ಆ ನೋವಿಗಿಂತ ಜಾಸ್ತಿ ಈ ಸಮಾಜನ ಹೇಗೆ ಫೇಸ್ ಮಾಡೋದೆಂಬ ಭಯನೇ ಹೆಚ್ಚು ಕಾಡುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟಿನಲ್ಲಿ ತಿಳಿಸಿ.